ಹಂಗೆ ಬಂದು ದೇವಸ್ಥಾನ ಮುಂದೆ ನಿಂತ್ಕೊಂಡೆ ಈ ತರ ಯಾವ್ದೋ ಟೆಂಪೋ ಟ್ರಾವಲರ್ ಪಾಪ ದೂರದ ಊರಿಂದ ಬಂದಿದ್ದವರು ಡ್ರೈವರ್ ವ್ಯಾನ್ ಅನ್ನ ನಿಲ್ಸ್ಕೊಂಡು ಪೂಜೆ ಮಾಡ್ತಾ ಇದ್ದ ಕೆಳಗಡೆ. ಪೊಲೀಸ್ ಇದಲ್ಲ ಬಾಗಿಲಲ್ಲಿ ಪೊಲೀಸ್ ಬಂದ್ರೆ ನಿನ್ಗೆ ಗೊತ್ತಿಲ್ಲ ಇಲ್ಲೆಲ್ಲ ಯಾಗೆಲ್ಲ ಪೂಜೆ ಮಾಡಂಗಿಲ್ಲ, ಅಲ್ಲೆಲ್ಲ ತಗೊಂಡು ಪೂಜೆ ಮಾಡ್ಬೇಕು ಸರ್, ದೂರದಿಂದ ಬಂದಿದೀವಿ ಆಸೆ ಮಂಜುನಾಥನ್ ಮುಂದಗಡೆ ನಿಲ್ಸ್ಕೊಂಡು ಪೂಜೆ ಮಾಡ್ಬೇಕು ಅಂತ ಹೇಳಿ ನಾನು ಹಠ ಮಾಡ್ದ ಅವನು. ಪೊಲೀಸ್ ಏನ್ ಮಾಡ್ದ, ಇದ್ದಿದ್ದ ಲಾಟಿಲಿ ಇಲ್ಲಿಗೆ ಹುಬ್ಬಿಗೆ ತೆಗೆದು ಹೊಡೆದ, ರಕ್ತ ಹರಿಯೋದಕ್ಕೆ ಶುರು ಆಯ್ತು. ಆಮೇಲೆ ಹೆಂಗೆ ಎಲ್ಲ ಸೇರ್ಕೊಂಡ್ರು, ಅಲ್ಲಿ ಇದ್ದವರೆಲ್ಲ ಧರ್ಮಸ್ಥಳಕ್ಕೆ ಬಂದಂತ ಭಕ್ತಾದಿಗಳೆಲ್ಲ ಸೇರ್ಕೊಂಡ್ರು, ನ್ಯಾಯ ಬೇಕು ನಮಗೆ ಅಗಡೆಯವ್ರು ಕರ್ಸಿ. ಹಿಂಗೆ ಅವರು ದೇವಸ್ಥಾನದಲ್ಲಿ ಕೆಲಸ ಮಾಡೋ ಪೊಲೀಸು ಬಂದಂತ ಭಕ್ತಾದಿ ಮೇಲೆ ಕೈ ಮಾಡಿ ಹಿಂಗೆ ರಕ್ತ ಹೊಡೆದಿದ್ದಾನೆ ಅಂತೇಳಿ ಬಂದ್ರು. ಹೆಗ್ಡೆಯವರು ಕೂಡ ಬಂದ್ರು. ಮೊದಲಿಂದ ನಮ್ಮ ತಂದೆ ತಾಯಿ ಅದ್ ಹೇಳನಲ್ಲ, ಒಂದು ಭಾಗದಲ್ಲಿ ಅಲ್ಲಿ ಇರೋ ಲಿಂಗನ ಧರ್ಮಸ್ಥಳದ ಮಂಜುನಾಥ ಅಂತ ಹೇಳಿ ಪೂಜಿಸೋದಾದ್ರೆ, ಇನ್ನೊಂದು ಭಾಗ ನಮ್ಮ ಮನೆಯಲ್ಲಿ ಅವ್ರದೊಂದು ಫೋಟೋ ಇಟ್ಕೊಂಡಿದ್ವಿ ಹೆಗ್ಡೆಯವ್ರದ್ದು. ಆ ತರ ನಮ್ಗೆ ಹೇಳಿ ಬೆಳೆಸಿ ತಂದೆ ತಾಯಿ ಬಂದ್ರು. ನಾನು ಅನ್ಕೊಂಡಿದ್ದೆ ಅಲ್ಲಿವರೆಗೂ ಅವ್ರು ಬರೋವರೆಗೂ ನ್ಯಾಯ ಕೊಡ್ತಾರೆ, ಅವ್ನಿಗೇನಾದ್ರು ಶಿಕ್ಷೆ ಕೊಡ್ಬೋದು, ಇಲ್ಲ ಏನಾದ್ರು ಹೇಳ್ಬೋದು, ಬೈಬೋದು ಅಂತೇಳಿ ಬಂದ್ರು. ಎಲ್ಲ ಒಂದ್ 5,000 ಜನ ಭಕ್ತರು ಸೇರ್ಕೊಂಡಿದ್ರು. ಹಿಂಗ್ ಮಾಡಿದ್ದಾರೆ ನಿಮ್ಮವರು ಸಿಬ್ಬಂದಿ ನೋಡಿ, ಹಿಂಗೆ ರಕ್ತ ಬರೋ ಹೊಡೆದಿದ್ದಾರೆ, ನಾವು ನ್ಯಾಯ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಗಲಾಟೆ ಮಾಡ್ತೀವಿ ಅಂತ. ಆ ಪುಣ್ಯಾತ್ಮನ ಮೇಲೆ ಬಂದಿದ್ದೇನು ಅಂತ ಹೇಳಿದ್ರೆ, ನೀವೆಲ್ಲ ಸೇರಿ ಗಲಾಟೆ ಮಾಡಿದರೆ ನಮ್ಮಲ್ಲಿ 5,000-6,000 ಜನ ಸಿಬ್ಬಂದಿ ಕೆಲಸ ಮಾಡ್ತಾರೆ ನಮ್ಮ ದೇವಸ್ಥಾನದ ಭಾಗದಲ್ಲಿ, ನಾನು ಅವ್ರನ್ನ ಕರೆಸಿ ಗಲಾಟೆ ಮಾಡಿಸ್ತೇನೆ, ಹೆಗ್ಡೆಯವ್ರ ಮೇಲೆ ಬಂದಿದ್ದು. ಸರಿ ನಾನು ಅನ್ಕೊಂಡಿದ್ದು ಇದೇನಪ್ಪ ಇದು, ನಾವು ದೇವರು ಅಂತ ಪೂಜಿಸೋ ವ್ಯಕ್ತಿ ಬಾಯಲ್ಲಿ ಈ ತರ ಮಾತು ಬರ್ತದ? ಒಬ್ಬ ವ್ಯಕ್ತಿ, ನಾವು ಇಲ್ಲಿ ಲಕ್ಷಾಂತರ ಜನ ವರ್ಷ ಪೂರ್ತಿ 24 ಗಂಟೆ 365 ದಿನ ಸ್ವಾಮಿನ ದರ್ಶನ ಪಡೆಯೋದಕ್ಕೆ ಬರ್ತೀವಿ. ಇಲ್ಲಿ ಧರ್ಮ ಸಂಸ್ಥಾಪನೆ ಆಗಿದೆ, ಸತ್ಯವಾಗಿ ನಡೀತಾ ಇದೆ, ಬಂದಂತವ್ರಿಗೆಲ್ಲ ಹೊಟ್ಟೆ ತುಂಬಿಸಿ ಕಳಿಸ್ತಾರೆ, ಮಲಗಿಸ್ ಕಳಿಸ್ತಾರೆ ಅನ್ನೋ ಜಾಗದಲ್ಲಿ ಈ ತರ ಮಾತುಗಳು ಬರ್ತದೆ ಧರ್ಮಾಧಿಕಾರಿ ಬಾಯಲ್ಲಿ ಅಂತ ಹೇಳ್ಬಿಟ್ಟು ಬಹಳ ಬೇಸರ ಆಯ್ತು. ಅವತ್ತಿನ ಧರ್ಮಸ್ಥಳಕ್ಕೆ ಹೋಗದೆ ಬಿಟ್ಬಿಟ್ಟೆ ನಾನು.